ದೇಶದಲ್ಲಿಯೇ ಮೊದಲ ಬಾರಿಗೆ ಬನ್ನೇರುಘಟ್ಟ ಪಾರ್ಕ್ನಿಂದ 4 ಆನೆಗಳನ್ನು ಜಪಾನ್ ದೇಶಕ್ಕೆ ಕಳುಹಿಸಿಕೊಡಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆ ಅಡಿಯಲ್ಲಿ ಸಾಕಾನೆಗಳಾದಂತಹ ಸುರೇಶ್, ತುಳಸಿ, ಗೌರಿ ಮತ್ತು ಶ್ರುತಿಯನ್ನ ಇವತ್ತು ಜಪಾನ್ಗೆ ರವಾನಿಸಲಾಯಿತು. ಆದರೆ ಸಾಕಾನೆ ಸುರೇಶ್ ತನ್ನ ಬಾಲ್ಯದ ಗೆಳೆಯ ಬಸವನನ್ನ ಬಿಟ್ಟು ಬರೋಕೊಪ್ಲಿಲ್ಲ. ಮಾವುತ ಒತ್ತಾಯ ಮಾಡಿದ್ರು. ಕೆಲಕಾಲ ಸ್ನೇಹಿತ ಬಸವನನ್ನ ಅಪ್ಪಿಕೊಂಡಂತಹ ಸುರೇಶ್ ಒಲ್ಲದ ಮನಸ್ಸಿನಿಂದ ಕೇಜಿನತ್ತ ಹೆಜ್ಜೆ ಹಾಕ್ತ. ಗೌರಿ ಮತ್ತು ಶ್ರುತಿ ಕೂಡ ಹಠ ಮಾಡಿದ್ದು ಕೊನೆಗೆ ತುಳಸಿ ಜೊತೆ ಸುರೇಶ್ನ ಹಿಂಬಾಲಿಸಿವೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಪಾನ್ ದೇಶದ ಒಸಾಕಾ ಕಾನ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕತಾರ್ ಏರ್ವೇಸ್ ಸರಕು ಸಾಗಾಣೆ ವಿಮಾನದಲ್ಲಿ ಈ ಆನೆಗಳನ್ನು ಕರೆದೊಯ್ಯಲಾಗ್ತಾ ಇದೆ.